ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವರ್ಷಾ ಕನ್ನಡ ವ್ಲಾಗ್ಸ್. ಮಂಡೇ ಡಿನ್ನರ್ಗೆ ಕಪ್ಪು ದಿನಕಾಳು ಹಾಗೆ ಕಡಲೆಬೇಳೆನ ಬಳಸ್ಕೊಂಡು ಗ್ರೇವಿನ ಪ್ರಿಪೇರ್ ಮಾಡಿಕೊಂಡೆ. ಇವೆರಡನ್ನೂ ಚೆನ್ನಾಗಿ ವಾಶ್ ಮಾಡಿಬಿಟ್ಟು 6-7 ಅವರ್ ನೆನೆಸಿಡಬೇಕು. ನಂತರ ಕುಕ್ಕರ್ಗೆ ನೆನೆಸಿಟ್ಟಿರುವಂತಹ ಬೇಳೆಕಾಳುಗಳು, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಜಜ್ಜಿಟ್ಟಿರೋದು, ನಂತರ ಈರುಳ್ಳಿ ಹಾಗೆ ಉಪ್ಪು, ಅರಿಶಿನ, 1 ಸ್ಪೂನ್ ತುಪ್ಪನ ಹಾಕಿ 4-5 ವಿಷಲ್ ಕೂಗಿಸ್ಕೊಬೇಕು. ಬೆಂದಿರೋ ಕಾಳುಗಳನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ಪ್ಯಾನಲ್ಲಿ ಎಣ್ಣೆ ಒಂದು ಸ್ವಲ್ಪ, ತುಪ್ಪ 1 ಸ್ಪೂನ್ ಹಾಕಿಬಿಟ್ಟು ಜೀರಿಗೆ, ಬೆಳ್ಳುಳ್ಳಿ ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇನ್ನು ಅದಕ್ಕೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು, ಸ್ಮ್ಯಾಶ್ ಮಾಡಿರುವಂತಹ ಮಿಶ್ರಣನ ಹಾಕಿ ಕಸೂರಿ ಮೇಥಿನ ಸ್ಪ್ರಿಂಕಲ್ ಮಾಡಿದ್ರೆ ಗ್ರೇವಿ ರೆಡಿ ಆಗುತ್ತೆ. ಆಮೇಲೆ ಪನ್ನೀರ್ ಕಬಾಬ್ಗೆ ಒಂದು ಬೌಲ್ಗೆ ಉಪ್ಪು, ಖಾರ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಅರಿಶಿನ, ಒಂದು ಸ್ವಲ್ಪ ನೀರು ಹಾಗೆ ಪನ್ನೀರ್ ಕ್ಯೂಬ್ಸ್ನ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ರೈಸ್ ಐಟಮ್ ಇರಲಿ ಅಂತ ಸಿಂಪಲ್ ಆಗಿ ಜೀರಾ ರೈಸ್ ಮಾಡ್ಕೊಂಡೆ. ಹಾಗೆ ಲಾಸ್ಟಲ್ಲಿ ಚಪಾತಿನೆಲ್ಲ ಲಟ್ಟಿಸ್ಕೊಂಡು ಪನ್ನೀರ್ ಕ್ಯೂಬ್ಸ್ನ ಡೀಪ್ ಫ್ರೈ ಮಾಡ್ಕೊಂಡೆ. ಇಲ್ಲಿಗೆ ನಾರ್ತ್ ಇಂಡಿಯನ್ ಸಿಂಪಲ್ ಥಾಲಿ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.